ಪ್ರಿಯಾಂಕಾ, ಮದಲಿಂಗನು ಬರುವ ಸಮಯವಾಯಿತು. ಬಾ, ನಾವು ಸಿದ್ಧರಾಗೋಣ ಮತ್ತು ಪ್ರಾರ್ಥನೆ ಮಾಡುತ್ತಾ ಸಿದ್ಧರಾಗೋಣ. ಹೌದಪ್ಪ, ನಾನು ಹೋಗಿ ರೆಡಿ ಆಗ್ತೀನಿ, ನೀವು ಹೋಗಿ ರೆಡಿ ಆಗಿ. ಪರಿಶುದ್ಧನು ಮಹೋನ್ನತನೇ, ರಾಜಾದಿರಾಜನೇ, ದೇವಾದಿದೇವನು, ಅಪ್ಪ ಮತ್ತೊಮ್ಮೆ ನಮಗಾಗಿ ಬರುವಾತನೇ, ಅಪ್ಪ ನಿಮ್ಮೊಂದಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಾತನೇ, ನಿಮಗೆ ಸ್ತೋತ್ರ ರಾಜ. ನಿಮ್ಮ ಬರುವಿಕೆಯನ್ನು ನಾವು ಎದುರು ನೋಡುತ್ತಾ ಇದ್ದೇವೆ ಕರ್ತನೆ. ನಮ್ಮನ್ನು ಕರ್ತನೆ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಒಂದು ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಆಮೇನ್. ಇಷ್ಟೊತ್ತಾಯ್ತು, ಪ್ರಿಯಾಂಕಾ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಪ್ರಿಯಾಂಕಾ, ಹೇ ಛೀ, ಏನ್ ನೀನು ಇಷ್ಟು ಲೋಕಲ್ ಡ್ರೆಸ್ ಮಾಡ್ಕೊಂಡಿದ್ಯಾ? ನಿನ್ನ ನೋಡಿ ಮೊದ್ಲಿಗೊಂದು ಓಡೇ ಹೋಗ್ಬಿಡ್ತಾರೆ. ಛೀ ಥೂ, ನಾನು ನೋಡು ಹಿಂಗ್ ರೆಡಿ ಆಗಿದ್ದೀನಿ, ಪ್ರಿನ್ಸಸ್ ತರ ಇದ್ದೀನಿ. ನಾನು ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ರೆ ನಾನು ನಂಗೆ ಕೈಲೇ ಎತ್ಕೊಂಡೇ ಹೋಗ್ಬಿಡ್ತಾರೆ. ಸರಿ, ಮದಲಿಂಗನನ್ನ ಸಂಧಿಸೋದಕ್ಕೆ ಹೋಗ್ತಾ ಇದೀವಲ್ವಾ? ದೀಪ, ಎಣ್ಣೆ, ಬತ್ತಿ ಎತ್ಕೊಂಡ? ಏನು ಎಣ್ಣೆ ದೀಪನ? ನಾನು ಏನ್ ನಿಂತರ ಓಲ್ಡ್ ಅನ್ಕೊಂಡ? ನಾನು ಟ್ರೆಂಡಿಂಗ್ ಇರುತ್ತಮ್ಮ. ಇನ್ನು ಎಣ್ಣೆ ದೀಪ ಅನ್ಕೊಂಡು ನಾನು ನೋಡು ಫೋನಲ್ಲೇ ಟಾರ್ಚ್ ಇಟ್ಕೊಂಡಿದ್ದೀನಿ. ಅಯ್ಯೋ, ಮೊದ್ಲಿಂಗನ್ ಇದನ್ನೆಲ್ಲ ನೋಡಿದ್ರೆ ಇಂಪ್ರೆಸ್ ಆಗ್ಬಿಡ್ತಾರೆ. ಏನು, ಫೋನಲ್ಲಿ ಟಾರ್ಚ್ ಯೂಸ್ ಮಾಡ್ತೀಯಾ? ಹಾ, ಬೈಬಲ್ ಇದ್ರಲ್ಲೇ ಓದೋದು, ಟಾರ್ಚ್ ಯೂಸ್ ಮಾಡ್ಬಾರ್ದಾ? ಇಲ್ಲಿ ನೋಡು ಪ್ರಿಯಾಂಕಾ, ಮರ್ಯಾದೆಯಾಗಿ ಎಣ್ಣೆ ದೀಪ ತಗೋ, ಇಲ್ಲ ಅಂದ್ರೆ ಮದಲಿಂಗನು ಬಂದಾಗ ಕೈ ಕಲ್ಪಡ್ತೀಯ. ಹೇ ಹೋಗು ಮೆಂಟಲ್ ಆಂಟಿ. ಸರಿ ಸರಿ, ಮದಲಿಂಗನು ಬಂದ್ಬಿಡ್ತಾನೆ. ನಾನ್ ಮದಲಿಂಗನು ಬರುವುದರೊಳಗೆ ನಾನ್ ಸಿದ್ಧಳಾಗ್ತೀನಿ. ಇವತ್ತು ಪಾಸ್ಟರ್ ಕೊಟ್ಟ ಮೆಸೇಜು ಎಷ್ಟು ಚೆನ್ನಾಗಿತ್ತಲ್ವಾ? ನಮಗೆ ಕೊಟ್ಟಿರೋ ಮೆಸೇಜ್ ಥರನೇ ಇತ್ತು ಫ್ರೆಂಡ್ಸ್. ಪ್ರಸನ್ನತೆಲ್ಲ ತುಂಬಿತ್ತಲ್ಲ. ಅಯ್ಯೋ, ಎಷ್ಟು ಪ್ರಸನ್ನತೆ ಆಗಿತ್ತು ಅಂತೀರಾ? ಸೂಪರ್. ಹಂಗೆ ಮೆಸೇಜ್ ಕೊಡ್ತಾ ಇದ್ರೆ ದೇವರ ಪ್ರಸನ್ನತೆಯಲ್ಲಿ ಮುಳುಗಿ ಹೋಗ್ಬಿಟ್ಟೆ ಗೊತ್ತಾ? ನಾನಲ್ಲಿ ಮುಳುಗೋಗಿದ್ದೆ. ಫಾಸ್ಟ್ ಮೆಸೇಜ್ ಕೊಡ್ತಿದ್ರೆ ತಲೆ ಬಗ್ಸ್ಕೊಂಡು ನನ್ನ ಲವರ್ ಜೊತೆ ಮೆಸೇಜ್ ತಾನೇ ಮಾಡ್ತಿದ್ದೆ. ಏನೋ ಒಂದು ಏನೋ. ಹೌದೌದು, ಏನು ಪ್ರಸನ್ನತೆ ಅಂತೀರಾ? ದೇವರ ಹಂಗೆ ಹಿಡಿದು ಬಂದ ಹಾಗೇ ಇತ್ತು. ನಾವು ಇವಾಗ ಫ್ರೀ ಆಗ್ತಾನೆ ಇದ್ದೀವಿ. ಪಕ್ಕದೂರಲ್ಲಿ ಎಷ್ಟೋ ಜನಕ್ಕೆ ಸುವಾರ್ತೆ ಸಿಗದೆ ದೇವರನ್ನು ನಂಬದೇ ಇದ್ದಾರೆ. ಅವ್ರಿಗೆಲ್ಲ ಹೋಗಿ ದೇವರ ಬಗ್ಗೆ ಸುವಾರ್ತೆ ಸಾರೋಣ. ಹೌದಣ್ಣ, ನನಗೂ ಹಾಗೆ ಅನಿಸ್ತೈತೆ. ಬನ್ನಿ ಅಣ್ಣ, ಹೋಗಿ ಸುವಾರ್ತೆ ಸಾರೋಣ. ಏನು ಬೇಬಿ? ಹಾ ಹೌದು. ಹಾ ಆಗೋ ನೋಡಿ, ಈಗ ಬಂದು ಒಂದೇ ನಿಮಿಷ ಬಂದ್ಬಿಡ್ತೀನಿ ಬೇಬಿ, ಬಂದ್ಬಿಟ್ಟೆ ಆಗೋ. ಹಾ, ನೀವು ಹೋಗಿ ಮುಂದೆ ಸುವಾರ್ತೆ ಸಾರ್ತಾ ಇರಿ, ನೀವು ಹಿಂದೆ ಬಂದ್ಬಿಡ್ತೀನಿ. ದೇವರನ್ನ ನಂಬಳಿ ಬ್ರದರ್, ನೀವು ರಕ್ಷಣೆ ಹೊಂದಿಲ್ಲ. ಹೇ ಏನಪ್ಪ, ಧರ್ಮ ಪ್ರಚಾರ ಮಾಡ್ತಾ ಇದ್ದೀರಾ? ನೀವೇ ಸ್ವಲ್ಪ ನೀವೇ ಇಟ್ಕೊಳ್ಳಿ. ಇನ್ನೊಂದ್ಸತಿ ಬೀದಿಗೆಲ್ಲ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲಿಂದ ಹೋಗಿ ಇಲ್ಲಿಂದ. ಏನಣ್ಣ, ದೇವರಿಗೋಸ್ಕರ ಸುವಾರ್ತೆ ಸಾರಿದ್ರೆ ಈಗೆಲ್ಲ ಆಗ್ತಾ ಇದೆ, ಹಾಗಾದ್ರೆ ಸುವಾರ್ತೆನೆ ಸಾರಬಾರ್ದ? ಇಲ್ಲಿ ನೋಡಿ ಪ್ರಿಯ ಸ್ನೇಹಿತರೆ, ಈ ರೀತಿ ಶೋಧನೆಗಳಿಗೆ ನಾವು ಯಾವತ್ತೂ ಬಿದ್ದೋಗ್ಬಾರ್ದು. ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ಮತ್ತಾಯನ ಸುಪ್ಪದೆ 5:11 ವಚನ ಹೇಳುತ್ತಂದ್ರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಲ್ಲಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವಹಿಸಿದರೆ ನೀವು ಧನ್ಯರು, ಯಾಕೆಂದರೆ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಮತ್ತು ಅದೇ ರೀತಿಯಾಗಿ ತಿಮೋಥೆಯು ಸಹ ಹೇಳುತ್ತೆ, ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿತು,
ಸುವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸುವ ಸೇವೆಯನ್ನು ಲೋಕವಲ್ಲದೆ ನಡೆಸು. ಸೊ ಈ ರೀತಿಯಾಗಿ ದೇವರು ಹೇಳುವಾಗ ನಾವು ಭಯಪಡದೆ ನಮ್ಮ ಸೇವೆಯನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಸರಿ ಬಿಡಿ, ಸುವಾರ್ತೆ ಜೀವನದಲ್ಲಿ ಇದೆಲ್ಲ ಸಹಜ. ಈ ಊರು ಇಲ್ದಿದ್ರೆ ಬೇರೆ ಊರಲ್ಲಿ ಹೋಗಿ ಸುವಾರ್ತೆ ಸಾರೋಣ. ಬನ್ನಿ ಹೋಗೋಣ. ಸರಿ, ನಾವು ಬೇಗ ಸುವಾರ್ತೆ ಸಾರಿ ಹೇಳಿ ಹೋಗೋಣ. ಮೊದಲಿಗೆ ಬರುವ ಸಮಯ ಆಯಿತು, ನಾವೆಲ್ಲರೂ ಸಿದ್ಧರಾಗೋಣ. ಅಕ್ಕ, ಅಂತ್ಯಕಾಲ ಬೇರೆ ಬರ್ತಾ ಇದೆ. ದೇವರು ಬೇಗನೆ ಬರ್ತಿದ್ದಾರೆ. ಮೊದಲಿಗನು ಬಂದಾಗ ನಾವು ಮಾತ್ರ ಹೋದ್ರೆ ಹೆಂಗೆ? ನಮ್ಮ ಜೊತೆ ಎಲ್ಲರನ್ನು ಕರೆದುಕೊಂಡು ಹೋಗ್ಬೇಕಲ್ವಾ? ದೇವರು ಬರ್ತಿದ್ದಾರೆ ಎಂಬ ಗುರುತುಗಳು ತುಂಬಾ ನಡೀತಿದೆ. ಅದಕ್ಕಾಗಿ ನಾವು ರೆಡಿನೇ ಆಗಿಲ್ವಲ್ಲಕ್ಕ. ನಾವು ಅದಕ್ಕಾಗಿ ಸೇರಿ ಪ್ರಾರ್ಥನೆ ಮಾಡೋಣ ಬನ್ನಿ. ದೇವರು ಸಮಯ ತಪ್ಪದಂತೆ ಪ್ರಾರ್ಥನೆ ಮಾಡಿ ಎಂದು ಹೇಳಿದ್ದಾರೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಒಂದು ಆತ್ಮ ಕೂಡ ನಶಿಸಿ ಹೋಗಬಾರದು. ಬನ್ನಿ ಪ್ರಾರ್ಥನೆ ಮಾಡೋಣ. ಪ್ರೇಯರ್ ಅಂದ್ರೆ ನಿದ್ದೆ ಬರುತ್ತೆ. ಚರ್ಚಲ್ಲೂ ಪ್ರೇಯರ್ ಮಾಡ್ತಾರೆ ತಾನೆ, ನಾವಿಲ್ಲೂ ಮಾಡ್ಬೇಕಾ? ನೀನ್ ಬೇಕಿದ್ರೆ ಪ್ರೇಯರ್ ಮಾಡ್ಕೊಳಮ್ಮ. ಅಯ್ಯಯ್ಯೋ, ಟೈಮ್ ಐತೆ, ಸೀರಿಯಲ್ ಸ್ಟಾರ್ಟ್ ಆಗುತ್ತೆ, ಹೋಗ್ಬೇಕು. ಅಯ್ಯಯ್ಯೋ, ಆ ಸೀರಿಯಲ್ ನಲ್ಲಿ ಆ ಅತ್ತೆ ಸೊಸೆಗೆ ಏನ್ ಟಾರ್ಚರ್ ಕೊಡ್ತಾಳೋ ಫಸ್ಟ್ ಅವ್ರು ನೋಡ್ಬೇಕು. ಜಗಳ ನೋಡಕ್ಕೆ ಒಂಥರ ಮಜಾ. ಏ ಬೇಬಿ, ನಾನು ಬಂದೆ ಬೇಬಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮೊದಲಿಂಗ ಬಂದ್ಬಿಡ್ತಾನೆ. ನಾನು ಅವ್ರ ಜೊತೆ ಹೋಗ್ಬಿಡ್ತೀನಿ. ಆದರೆ ನಿನ್ನ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಿದೆ ಬೇಬಿ. ಐ ರಿಯಲಿ ಮಿಸ್ ಯು ಬೇಬಿ. ನೀನು ಇಲ್ದಿರ ನಾನು ಹೆಂಗೆ ಹೋಗ್ತೀನೋ ನನಗೆ ಗೊತ್ತೇ ಆಗ್ತಾ ಇಲ್ಲ. ಸರಿ 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 ಬೇಬಿ, ಆಮೇಲೆ ಮಾಡ್ತೀನಿ. ಪ್ರಿಯಾಂಕಾ, ಏನೇ ನನಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ? ಹೌದು, ಮೊದ್ಲಿಂಗನ್ ಬರ್ತಾ ಇದ್ದಾರಲ್ಲ. ಏನೇ ಹೀರೋಯಿನ್ ತರ ರೆಡಿಯಾಗಿ ಬಂದಿದ್ಯಾ? ಸೂಪರ್. ಅವ್ರನ್ನ ನೋಡು, ಬಿಡಿ ಬಟ್ಟೆ ಹಾಕೊಂಡು ಹೆಂಗಿದ್ದಾರೆ. ಏನು ಫುಲ್ ಚಾಟಿಂಗಾ? ಯಾರು? ರೇಚಲ್ ತಾನೆ? ಅವಳೇ. ಸರಿ, ಇಲ್ಲೆಲ್ಲ ವಿಡಿಯೋ ಕಾಲಲ್ಲಿ ಮಾತಾಡ್ತೀಯಾ? ಅಲ್ಲಿ ಹೋಗಿ ಏನ್ ಮಾಡ್ತೀಯಾ? ಅಲ್ಲಿ ನೆಟ್ವರ್ಕ್ ಇರಲ್ವಲ್ಲ. ಯಾರು ಹೇಳಿದ್ದು? ಪರಲೋಕದಲ್ಲಿ ನೆಟ್ವರ್ಕ್ ಸಿಗ್ತಾರೆ. ಏಸಪ್ಪ ಇಲ್ಲಿ ನಡೆಯೋದನ್ನೆಲ್ಲ ಅಷ್ಟು ಕ್ಲಿಯರ್ ಆಗಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲೆಲ್ಲ ಐಸ್ವಿ ನೆಟ್ವರ್ಕ್ ಸಿಗುತ್ತಮ್ಮ. ರೀಚಾರ್ಜ್ ಮಾಡಿಸೋದೇ ಬೇಕಾಗಿಲ್ಲ. ನಾನು ಜಾಲಿಯಾಗಿ ವಿಡಿಯೋ ಕಾಲ್ ಮಾತಾಡ್ತೀನಿ. ಹೋಗು. ಎಷ್ಟೇ ಅಕ್ಷಯ್, ಎಲ್ಲರೂ ಬನ್ನಿ. ಮೊದಲಿಗಲು ಬರೋದೊಳಗಾಗಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೋ ಸುವಾರ್ತೆ 3ನೇ ಅಧ್ಯಾಯ 32ರಿಂದ 37. ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ಆ ಕಾಲವು ಯಾವಾಗ ಬರುವುದು ನಿಮಗೆ ಗೊತ್ತಿಲ್ಲವಾದುದರಿಂದ ನೋಡಿಕೊಳ್ಳಿರಿ, ಜಾಗರೂಕರಾಗಿರಿ. ಒಬ್ಬ ಮನುಷ್ಯನು ತನ್ನ ಮನೆಯನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಹೋಗುವಾಗ ತನ್ನ ಆಳುಗಳಿಗೆ
ಮನೆ ಆಡಳಿತವನ್ನು ಒಪ್ಪಿಸಿಕೊಟ್ಟು ಒಬ್ಬೊಬ್ಬನಿಗೆ ಅವನವನ ಕೆಲಸವನ್ನು ಮುಗಿಸಿ ಬಾಗಿಲು ಕಾಯುವವರನ್ನು ಕರೆದು ನೀನು ಎಚ್ಚರವಾಗಿರಬೇಕೆಂದು ಅಪ್ಪಣೆ ಕೊಡುವ ಪ್ರಕಾರ ನಾನು ನಿಮಗೆ ಅಪ್ಪಣೆ ಕೊಡುತ್ತೇನೆ. ಮನೆ ಯಜಮಾನನು ಸಂಜೆಯಲ್ಲೋ ಸರಿ ಹೊತ್ತಿನಲ್ಲೋ ಕೋಳಿ ಕೂಗುವಾಗಲೋ ಮುಂಜಾನೆಯಲ್ಲೋ ಯಾವಾಗ ಬರುತ್ತಾನೋ ನಿಮಗೆ ಗೊತ್ತಿಲ್ಲವಾದ ಕಾರಣ ಎಚ್ಚರವಾಗಿರ್ರಿ. ಅವನು ಏಕಾಏಕಿ ಬಂದು ನೀವು ನಿದ್ದೆ ಮಾಡುವುದನ್ನು ಕಂಡಾನು. ನಾನು ನಿಮಗೆ ಹೇಳಿದ್ದನ್ನು ಎಲ್ಲರಿಗೂ ಹೇಳುತ್ತೇನೆ, ಎಚ್ಚರವಾಗಿರಿ. ಹೇ ಟೋನಿ, ಇವ್ರು ಎಂತವ್ರು ಅಂತ ಗೊತ್ತೇನೋ? ಅಂತ ಕೆಲಸ ಇವ್ರೇನ್ ಮಾಡಿದ್ರಕ್ಕ? ದೊಡ್ಡ ಇವ್ರ ತರ ಹೋಗಿ ಒದೆ ತಿನ್ಕೊಂಡು ಬಂದಿದ್ದಾರೆ ಗೊತ್ತಾ? ಅಸಹ್ಯ, ಛೀ, ಬೇಕಿತ್ತ ಇವ್ರಿಗಿದಲ್ಲ? ಅಕ್ಕ ಕೇಳಿಸ್ಕೊಂಡ್ರಾ? ಹೋದ್ವಾರ ಪಾಸ್ಟರ್ ಮೆಸೇಜ್ ಕೊಟ್ಟಿದ್ದು ಯಾರು ಅನ್ಕೊಂಡ್ರಿ? ಅವ್ರಿಗೆ. ಅದಕ್ಕೂ ಮುಂಚಿನ ವಾರ ಮೆಸೇಜ್ ಪಾಸ್ಟರ್ ಕೊಟ್ಟಿದ್ದು ಯಾರು ಅನ್ಕೊಂಡ್ರಿ? ಇವ್ರಿಗೆ. ಎಲ್ಲ ವಾಕ್ಯನೂ ಕೇಳಿಸ್ಕೊಂತಾರೆ, ಆದ್ರೆ ಚೇಂಜೇ ಇಲ್ಲ. ಅಕ್ಕ ನಾನೆಲ್ಲ 9:30 ಆದ್ಮೇಲಲ್ಲ 10:30ಗೆ ಬಂದ್ಬಿಡ್ತೀನಿ ಗೊತ್ತಾ? ನೀವೆಷ್ಟು ಗಂಟೆಗೆ ಬರ್ತೀರಾ? ನಾನಂತೂ 10:45 ಬಂದ್ಬಿಡ್ತೀನಪ್ಪ. ಯಾಕಕ್ಕ ಲೇಟಾಗಿ ಬರ್ತೀರಾ? ಇಷ್ಟು ಲೇಟಾಗಿ ಬಂದ್ರೆ ಮೊದಲಿಂದ ನಿನ್ನ ಹೆಂಗ್ ಕರ್ಕೊಂಡು ಹೋಗ್ತಾನೆ ಹೇಳಿ? ಸ್ವಲ್ಪ ಬೇಗ ಬನ್ನಿ ಅಕ್ಕ. ಅಯ್ಯೋ ದೇವ್ರೇ, ನೀ ಲೇಟಾಗಿ ಬಂದು ನನ್ನ ಲೇಟ್ ಅಂತಾನೆ. ಮೊದಲಿಂಗನು ಬರ್ತಿದ್ದಾನಂದ್ರೆ ಸಾಕು, ಊರಿಗೆ ಮುಂಚೆ ಬಂದ್ಬಿಟ್ಟಿದ್ದಾಳೆ. ಇವಳ ಬಗ್ಗೆ ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡಿ ಪ್ರಿಯಾಂಕಾ, ಯಾವಾಗ ನೋಡಿದ್ರು ಮೇಕಪ್, ಅದರಲ್ಲಿ 10,000ಗೆ ಸೀರೆ ಇಸ್ಕೊಂಡಿದ್ದಾಳಂತೆ. ಅದಕ್ಕೆ ಅಕ್ಕ ಚೆನ್ನಾಗಿದ್ದೀಯಾ ಅಂತ ನನ್ನೇ ಕೇಳ್ತಾಳೆ. ನನಗೆ ನಿಸ್ಕೊಳಕ್ಕಾಗಲ್ವಾ? ಬಂದ್ಬಿಟ್ಲು ಸುಬ್ಬಿ. ಇವನೇ ಪರಿಶುದ್ಧ ಟೋನಿ, ಬರೀ ಹೆಸರು ಮಾತ್ರ ಪರಿಶುದ್ಧ. ಇವನ್ ಮಾಡೋ ನಾಟಕವೆಲ್ಲ ಅಪ್ಪ ಆಸ್ಕರ್ ಅವಾರ್ಡ್ ಕೊಡ್ಬೇಕು. ಪರಿಶುದ್ಧತೆಯಲ್ಲಿ ಪರಲೋಕವನ್ನೇ ಮೀರಿಸ್ಬಿಟ್ಟಿದ್ದಾನೆ. ಇವನೇ ಸಂಜಯ್, ಪಾಸ್ಟರ್ ಅಲ್ಲಿ ಮೆಸೇಜ್ ಕೊಡ್ತಿದ್ರೆ ಇಲ್ಲಿ ಕುತ್ಕೊಂಡು ಇವನ್ ಯಾರ ಜೊತೆಗೂ ಮೆಸೇಜ್ ಮಾಡ್ತಾ ಇರ್ತಾನೆ. ಮಾಡೋದೆಲ್ಲ ಮಾಡ್ಬಿಟ್ಟು ಅರ್ಪಿಸುವೆ ಅರ್ಪಿಸುವೆ ಅಂತ ಕಣ್ಣೀರ್ ಹಾಕ್ತಿರ್ತಾನೆ. ಅದಕ್ಕೆ ಈ ತರ ಮುಸ್ಲಿ ಕಣ್ಣೀರ್ ಹಾಕ್ತಾರೋ? ಕಳ್ಳನ್ ಮಗ ಇವನು. ಇವನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಇವ್ರು ಇದಾರಲ್ವಾ ಬಿಳಿ ಬಟ್ಟೆ ಹಾಕೊಂಡು, ನಾವೇನೋ ಬಿಳಿ ಬಟ್ಟೆ ಹಾಕೊಂಡು ಪ್ರೇಯರ್ ಮಾಡ್ಬಿಟ್ರೆ ಹಂಗೆ ಮೊದಲಿಂದನು ಬಂದು ಕರ್ಕೊಂಡು ಹೋಗ್ಬಿಟ್ಟು ಹಂಗೆ. ಏನ್ ನಾಟಕನಪ್ಪ ದೇವ್ರೇ, ನಿಮ್ ಮೇಲೆ ಎಲ್ಲ ಅಲ್ಲಿ ಬೇಯಲ್ಲಮ್ಮ. ಎಲ್ಲರೂ ದೀಪವನ್ನು ಸಿದ್ಧ ಮಾಡ್ಕೊಂಡಿದ್ದೀರಾ? ಎಕ್ಸ್ಟ್ರಾ ಎಣ್ಣೆ ತಂದಿದ್ದೀರಲ್ವಾ? ಮೊದಲಿಂದನು ಬರುವಾಗ ಎಚ್ಚರವಾಗಿರ್ಬೇಕಲ್ವಾ? ಹಾ ಹೌದೌದು, ನಾವೆಲ್ಲ ಎಕ್ಸ್ಟ್ರಾ ಎಣ್ಣೆ ತಗೊಂಡಿದ್ದೀವಿ. ಮೊದಲಿಂದನು ಬರುವ ಶಬ್ದ ಕೇಳಿಸ್ತಾ ಇದೆ. ಬನ್ನಿ ಎಲ್ಲರೂ ಹೋಗೋಣ. ಎಲ್ಲರೂ ಎದ್ದಳಿ, ಮೊದಲಿಂಗನು ಬರ್ತಿದ್ದಾನೆ ಅಂತೆ. ದೀಪ ಹಚ್ಕೊಳ್ಳಿ. ಸರಿ, ಫಸ್ಟ್ ನಾನು ದೀಪ ಹಚ್ಕೋತೀನಿ. ಅಯ್ಯೋ, ದೀಪ ಆರೋಯ್ತೆ. ಪವಿತ್ರ, ನಿಮ್ ದೀಪ ಉರಿತಾ ಇದೆಯಾ? ಒಂದ್ ನಿಮಿಷ ರಮ್ಯಾ. ಹಾ, ನನ್ ದೀಪನ ಉರಿತಾ ಇಲ್ಲ. ಲೇ ರಮ್ಯಾ, ಎಣ್ಣೆ ಇದ್ರೆ ತಾನೇ ಉರಿಯುತ್ತೆ. ಎಣ್ಣೆ ಇಲ್ಲದೆ ಹೆಂಗೆ ಉರಿಯುತ್ತೆ? ಎಣ್ಣೆ ಕೂಡ ಖಾಲಿಯಾಗೋಯ್ತು. ಲೋ ಸಂಜಯ್, ನಿನ್ ದೀಪ ಆದ್ರೆ ಉರಿತಾ ಇದೆಯಾ? ನನ್ ದೀಪ ಕೂಡ ಆರಿ ಹೋಯ್ತು. ಹಬ್ಬ, ಇವ್ರ ಹತ್ರ ಎಲ್ಲ ಎಣ್ಣೆ ಖಾಲಿ ಆಗೋಯ್ತು. ನನ್ಗ ಭಯನೇ ಇಲ್ಲ. ನನ್ನ ಹತ್ರ ಟಾರ್ಚ್ ಇದೆ ಅಲ್ಲ, ಪ್ರಕಾಶವಾಗಿ ಉಜ್ವಲಿಸುತ್ತೆ. ಅಯ್ಯೋ, ಬ್ಯಾಟ್ರಿ ಡೌನ್ ಆಗೋಯ್ತೆ. ಚಾರ್ಜ್ ಕೂಡ ಖಾಲಿ ಆಗೋಯ್ತು. ಏನ್ ಮಾಡೋದು ಗೊತ್ತಾಗ್ತಾನೆ ಇಲ್ವೇ? ಸರಿ, ಎಕ್ಸ್ಟ್ರಾ ಎಣ್ಣೆ ಆದ್ರೂ ತಂದ್ರ? ನೀವೇ ತಂದಿಲ್ಲ, ನಾನೇನ್ ತರ್ಲಿ? ಲೋ ಲೋ ಸಂಜಯ್, ಸಿ ಟೈಪ್ ಚಾರ್ಜರ್ ತಂದಿದ್ದೀನೋ? ನಾನೇ ದೀಪ ಆರೋಗ್ಯಂತ ಇದ್ರೆ ಸೀಟೆ ಚಾರ್ಜ್ ಬೇಕಂತ ಹೇಳಿ ಒಳ್ಳೆ ಆ ಕಡೆ. ಅವ್ರ ದೀಪ ಎಲ್ಲ ಚೆನ್ನಾಗಿ ಉರಿತಾ ಇದೆ. ಅವ್ರ ಹತ್ರ ಹೋಗಿ ಎಣ್ಣೆ ಕೇಳ್ತೀರಪ್ಪ. ಸ್ವಲ್ಪ ಎಣ್ಣೆ ಇದ್ರೆ ಕೊಡ್ತೀರ? ನಮ್ಮ ಹತ್ರನೂ ಎಣ್ಣೆ ಕಮ್ಮಿ ಇದೆ. ನಾವು ನಿಮಗೆ ಕೊಟ್ರೆ ನಮ್ಗೆ ಸಾಕಾಗಲ್ಲ. ಅಂಗಡಿಯಲ್ಲಿ ಹೋಗಿ ಇಸ್ಕೊಳ್ಳಿ. ಇವಾಗ ಏನ್ ಮಾಡೋದು? ಸರಿ ಬನ್ನಿ, ಅಂಗಡಿಗೆ ಹೋಗಿ ಎಣ್ಣೆ ತಗೊಳ್ಳೋಣ.
ಈ ಎದುರು ನೋಡುತ್ತಿರುವ ನನ್ನ ಮಕ್ಕಳೇ ಬನ್ನಿ ಹೋಗೋಣ. ನೀತಿಯ ನಿಜಾಯಿತಿಯ ಬುದ್ಧಿವಂತ ಮಕ್ಕಳೇ ಬನ್ನಿ, ನನ್ನೊಡನೆ ಬನ್ನಿ ಹೋಗೋಣ. ಆ ಇಲ್ಲಿದ್ದವ್ರು ಯಾರು ಕಾಣಿಸ್ತಾನೆ ಇಲ್ಲ. ನಮ್ ತರ ಎಣ್ಣೆ ಇಸ್ಕೊಳಕ್ ಹೋಗಿರ್ತಾರೇನೋ. ಅಯ್ಯೋ ಮುಚ್ಚೆ, ಮೊದಲಿನವರು ಬಂದು ಅವನ ಪಲ್ಲವಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಬಾಗಿಲು ಮುಚ್ಚಿದೆ ನೋಡಿ. ಬಿಟ್ಟೋದ್ರ ನಾನು ಇದನ್ನೆಲ್ಲ ಒಪ್ಕೊಳ್ಳೋದೇ ಇಲ್ಲ. ನೀವೆಲ್ಲ ಬಿಟ್ಟು ಹೋಗ್ತೀರಾ ಏಸಪ್ಪ? ಏಸಪ್ಪ ನಾನ್ ಗೊತ್ತಿಲ್ವಾ? ನಾನೇ ಪ್ರಿಯಾಂಕಾ. 10,000 ಸ್ಯಾರಿ ಉಟ್ಕೊಂಡು ಮೇಕಪ್ ಎಲ್ಲ ಹಾಕೊಂಡು ಬಂದಿದ್ದೀನಿ. ನಾನ್ ನಿಮಗ್ ಗೊತ್ತಿಲ್ವಾ ಏಸಪ್ಪ? ನೀನು ಯಾರು ನಾನು ಅರಿಯೆ. ಬೆಲೆಯುಳ್ಳ ವಸ್ತ್ರವನ್ನ ಧರಿಸಿದ್ದಿ, ಆದರೆ ನೀತಿಯ ವಸ್ತ್ರವನ್ನು ರಕ್ಷಣೆಯ ವಸ್ತ್ರವನ್ನು ಕಳೆದುಕೊಂಡಿದ್ದೀಯಾ. ನನ್ನನ್ನ ಬಿಟ್ಟು ಹೋಗು. ನೀನು ಯಾರು ನಾನು ಅರಿಯನು. ಮೊದಲಿನ ಬಂದ್ಬಿಟ್ರಾ? ಏನು ಮೊದಲಿಗೆ ಬಂದ್ಬಿಟ್ನಾ? ಬಂದ್ ಹೋದ್ರು. ಏನು ಬಂದ್ ಹೋಗ್ಬಿಟ್ರಾ? ಅಯ್ಯೋ ಅಯ್ಯಯ್ಯೋ, ಮಲ್ಗಿ ಮಲ್ಗಿ ಅವ್ರು ಬಂದಾಗ ಕೈ ಬಿಡಲ್ಪಟ್ಟೆನೆ. ಅಯ್ಯಯ್ಯೋ. ಏಸಪ್ಪ, ನಾನೇಸಪ್ಪ ಸಂಜಯ್. ನನ್ನ ಯಾರೋ ಅನ್ಕೊಂಡು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಏಸಪ್ಪ. ಬಾಗಿಲು ತೆಗೀರಿ ಏಸಪ್ಪ. ನೀವು ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ಬಟ್ಟೆ ಬ್ಯಾಗು ಎಲ್ಲ ತಂದಿದೆ ಏಸಪ್ಪ. ನೀವು ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಎಲ್ಲನೂ ಫೋಟೋ ಹಿಡಿದು ಸ್ಟೇಟಸ್ ಹಾಕ್ಕೊಳ್ಳೋಣ ಅನ್ಕೊಂಡಿದ್ದೆ ಏಸಪ್ಪ. ಎಷ್ಟು ಆಸೆಯಿಂದ ಇದ್ದೆ ಗೊತ್ತಾ? ನಿಮಗೋಸ್ಕರ ನನ್ನ ಲವರ್ನೇ ಬಿಟ್ಕೊಂಡಿದ್ದೀನಿ ಗೊತ್ತಾ? ಬಾಗಿಲು ತೆಗೀರಿ ಏಸಪ್ಪ. ನಿನ್ನ ಪ್ರೀತಿಯು ನನ್ನಲ್ಲಿ ಇಡದೆ, ವಾಕ್ಯವನ್ನ ಧ್ಯಾನಿಸದೆ ಅಲಕ್ಷ್ಯವಾಗಿ ಇದ್ದ ನಾನು ನಿನ್ನನ್ನ ಅರಿಯನು. ನನ್ನನ್ನ ಬಿಟ್ಟು ಹೋಗು. ನಾನು ಏಸಪ್ಪ ನಿಮ್ಮ ಉತ್ತಮವಾದ ಮಗಳು. ನಿಮ್ ಚರ್ಚಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ, ಎಷ್ಟು ಪ್ರೇಯರ್ ಮಾಡಿದ್ದೀನಿ, ಎಷ್ಟು ಉಪವಾಸ ಪ್ರೇಯರ್ ಮಾಡಿದ್ದೀನಿ, ಮತ್ತೆ ಎಷ್ಟು ಕಾಣಿಕೆ ಕೊಟ್ಟಿದ್ದೀನಿ. ನಾನು ಗೊತ್ತಿಲ್ವಾ ಏಸಪ್ಪ? ನೀನು ಇದನ್ನೆಲ್ಲ ನಿನ್ನ ಹೆಮ್ಮೆಗೋಸ್ಕರವೂ, ನೀನು ಇದನ್ನೆಲ್ಲ ನಿನ್ನ ಹೆಸರಿಗೋಸ್ಕರವೇ, ನಿನ್ನ ಹೆಸರು ಊರಿಗೆಲ್ಲ ಗೊತ್ತಾಗಲಿ ಅಂತಾನೆ ಮಾಡಿದ್ದೀಯ. ನನ್ನ ನಾಮ ಮಹಿಮೆಗೋಸ್ಕರ ಮಾಡಲೇ ಇಲ್ಲ. ನನ್ನನ್ನ ಬಿಟ್ಟು ಹೋಗು. ನೀನು ಯಾರು ನಾನು ಅರಿಯನು. ಏಸಪ್ಪ ಏಸಪ್ಪ, ನಾನು ಏಸಪ್ಪ ಪರಿಶುದ್ಧ ಟೋನಿ ಬಂದಿದ್ದೀನಿ ಏಸಪ್ಪ. ಬಾಗಿಲು ತೆಗೀರಿ ಏಸಪ್ಪ, ಪ್ಲೀಸ್ ಏಸಪ್ಪ. ನಿನ್ನ ನೋಡ್ಬಿಟ್ಟು ಹೋಗ್ಬಿಡ್ತೀನಿ ಏಸಪ್ಪ. ಪರಿಶುದ್ಧ ಟೋನಿ, ನಿನ್ನ ಹೆಸರಿನಲ್ಲಿ ಇರೋ ಆ ಪರಿಶುದ್ಧತೆ ನಿನ್ನ ಜೀವನದಲ್ಲಿ ಇಲ್ಲ ಮಗನೇ. ರಕ್ಷಣೆ, ಅಭಿಷೇಕ, ವರಗಳು ಇವು ಯಾವುದು ಬೇಡವೆಂದು ನಿದ್ದೆಯನ್ನ ಆರಿಸಿಕೊಂಡು ಕೊನೆಯಲ್ಲಿ ಕೈಬಿಡಲ್ಪಟ್ಟೆಯೇ. ಮಗನೇ, ನೀನು ಯಾರೋ ನಾನು ಅರಿಯನು. ನನ್ನನ್ನು ಬಿಟ್ಟು ಹೋಗಿ ನಾನು ನಿಮ್ಮನ್ನ ಅರಿಯನು. ಅಯ್ಯಯ್ಯೋ ಅಯ್ಯಯ್ಯೋ, ಎಲ್ಲ ಈ ತರ ಕೇರ್ಲೆಸ್ ಮಾಡಿ ಮಾಡಿ ಕೈ ಬಿಡಲ್ಪಟ್ಟೆನೆ ಯೇಸುವೇ. ಅಯ್ಯಯ್ಯೋ, ಈ ತರ ಬುದ್ಧಿ ಇಲ್ದಿರ ಜೀವನ ಮಾಡಿ ಕಡೆಗೆ ಕೈ ಬಿಡಲ್ಪಟ್ನೆ. ನನ್ನ ಅಲಕ್ಷ್ಯತೆಯಿಂದ ನಾನು ಕೈ ಬಿಡಲ್ಪಟ್ಟೆನೆ. ದೇವ್ರೆ, ನಾನು ಇವಾಗ ಏನ್ ಮಾಡ್ಲಿ? ಅಯ್ಯಯ್ಯೋ, ನನ್ನ ನಾನು ಹೊರಕೊಂಡು ಬೇರೆ ಅವ್ರನ್ನ ದೂಷಿಸಿ ಲಾಸ್ಟಲ್ಲಿ ಈ ತರ ಕೈ ಬಿಡಲ್ಪಟ್ಟೇನೆ. ಅಯ್ಯೋ ಎಸಪ್ಪ, ಮೇಕಪ್ ಅನ್ಕೊಂಡು ಮೇಲ್ದವ್ರಿಗೆ ಮಾತ್ರ ನಾನು ಜೀವಿಸಿದೆ. ನನ್ನ ಆತ್ಮಿಕ ಜೀವನ ಎಲ್ಲಾರು ದೂಷಿಸಿ ಈಗ ಕ್ರಿಸ್ತನ ಬರೋಣದಲ್ಲಿ ಕೈ ಬಿಡಲ್ಪಟ್ಟೇನೆ. ಅಯ್ಯೋ ದೇವಾ, ಕ್ಷಣಿಕ ಆಸೆಗಳಿಗೆ ಆಸೆಪಟ್ಟು ನನ್ನ ರಕ್ಷಣಾ ಜೀವಿತವನ್ನು ಕಳೆದುಕೊಂಡೆನಲ್ಲ. ನಾನು ಇವಾಗ ಏನ್ ಮಾಡ್ಲಿ ದೇವ್ರೇ?